ಯಾಕಂದ್ರೆ ಪದೇ ಪದೇ ಹೇಳ್ತಾರೆ, ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವರ ಸ್ನೇಹಿತರಿಗೆ ಬರೆದಂತ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದು. ನಾನು ಹೇಳಿರೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ನೀವೆಲ್ಲರೂ ಕೂಡ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಈ ದೇಶದ ವಾರಸುದಾರರು ನಾವೇ ಅಂತಕ್ಕಂಥ ಈ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನಕ್ಕೆ ಬದ್ಧವಾಗಿ ಇರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ. ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ರಕ್ಷಣೆ, ಸಾಮಾಜಿಕ ನ್ಯಾಯದ ರಕ್ಷಣೆ, ಜಾತ್ಯತೀತ ತತ್ವದ ರಕ್ಷಣೆ, ಇದನ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸೇ. ಜಾತ್ಯತೀತಕ್ಕೆ ಈಗ ಇತ್ತೀಚೆಗೆ ಯಾರೋ ಹೇಳಿದ್ರು, ನಮ್ಮ ಮಂಜುನಾಥ್ ಗೌಡ ಹೇಳ್ದಾನ ಕಾಣಿಸುತ್ತೆ, ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅವ್ರು ಯಾರು RSS ನವರ ಹೊಸಬಾಳೆ ಅವ್ರು ಹೇಳ್ತಾರೆ, ಸಂವಿಧಾನದಲ್ಲಿರ್ತಕ್ಕಂಥ ಪದ ಸೋಷಿಯಲಿಸಂ ಅಂಡ್ ಸೆಕ್ಯುಲರಿಸಂ ಅನ್ನ ತೆಗೆದುಹಾಕಬೇಕು. ಸೋಷಿಯಲಿಸಂ, ಸೆಕ್ಯುಲರಿಸಂ ಪದ ತೆಗೆದುಹಾಕಬೇಕು. ಯಾಕಂತಂದ್ರೆ ಅವರು ಸೋಷಿಯಲಿಸಂ ಪರವಾಗೂ ಇಲ್ಲ, ಸೆಕ್ಯುಲರಿಸಂ ಪರವಾಗೂ ಕೂಡ ಇಲ್ಲ. ನೋಡಿ, ಎಷ್ಟೇ ಅದಿಮಿಟ್ಕೊಂಡ್ರು ಕೂಡ ಹೊರಗಡೆ ಬಂದ್ಬಿಡ್ತದೆ ಒಂದೊಂದ್ಸಾರಿ. ಅವರು ನಂಬ್ಕೊಂಡಿರ್ತಕ್ಕಂಥ ವಿಚಾರಗಳಿದಾವಲ್ಲ, ಅವರ ಸಿದ್ಧಾಂತ ಇದೆಯಲ್ಲ, ಅವು ಎಷ್ಟೇ ಅದಿಮಿಟ್ಕೊಂಡ್ರು ಕೂಡ ಹೊರಗಡೆ ಬಂದ್ಬಿಡ್ತವೆ. ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲ. ಮತ್ತೆ ಯಾವುದರಲ್ಲಿ ನಂಬಿಕೆ ಇದೆ? ಅವರು ಸಮಾಜ ಹೀಗೇ ಇರಬೇಕು, ಅಸಮಾನತೆಯಿಂದ ಕೂಡಿರ್ಬೇಕು, ಜಾತಿ ವ್ಯವಸ್ಥೆಯಿಂದ ಕೂಡಿರ್ಬೇಕು, ಧರ್ಮಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು, ಜಾತಿಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು. ಆಗ ಮಾತ್ರ ಇವರು ಸುಪ್ರಿಮೆಸಿಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಸುಪ್ರಿಮೆಸಿ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ, ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು. ನಾವೆಲ್ಲರೂ ಕೂಡ ಜಾತ್ಯತೀತ ತತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ಅದರ ರೀತಿ ನಡಿಬೇಕು ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಸಿದ್ಧಾಂತದಲ್ಲಿ ರಾಜಿಯಾಗಬಾರದು.